ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ವಾಟ್ಸ್ಆಪ್ ಶಾರ್ಟ್ಕಟ್ ಕೀಸ್ ಇದರ ಎರಡನೇ ಹಾಗೂ ಕೊನೆಯ ಭಾಗವನ್ನ ಮುಂದುವರಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ಕೊನೆಯದಾಗಿ ಉಳಿದಿರತಕ್ಕಂತ ಶಾರ್ಟ್ಕಟ್ ಕೀಸ್ ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮೊದಲು ಯಲ್ಲಪ್ಪ ಉಪ್ಪಾರ್, ಮಲ್ಲಪ್ಪ ಮೇಟಿ ಮತ್ತು ನಿವೇದಿತಾ ಕೆ ಈ 3 ಜನಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಮಲ್ಲಪ್ಪ ಮೇಟಿ ಮತ್ತು ಯಲ್ಲಪ್ಪ ಇವರಿಬ್ಬರು 40 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ಅನ್ನ ಕೊಟ್ಟಿರ್ತಾರೆ. ನಿವೇದಿತಾ ಕೆ ಅವರು 179 ರೂಪಾಯಿಗಳ ಸೂಪರ್ ಥ್ಯಾಂಕ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಈ 3 ಜನಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ರೀತಿ ನಾನ್ ಮಾಡುವಂತಹ ಟ್ಯುಟೋರಿಯಲ್ಸ್ ನಿಮ್ಗೆ ಉಪಯೋಗ ಆಗ್ತಾ ಇದ್ರೆ ಅಥವಾ ನೀವೇನೋ ಹೊಸದಾಗಿ ಕಲಿತಾ ಇದ್ರೆ ದಯವಿಟ್ಟು ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೊನೇಷನ್ ಮಾಡಬಹುದು. ಸ್ನೇಹಿತರೆ, ಲಿಸ್ಟ್ ಆಫ್ ವಾಟ್ಸ್ಆಪ್ ಶಾರ್ಟ್ಕಟ್ ಕೀಸ್ ಇದರ ಟೆಕ್ಸ್ಟ್ ಅನ್ನ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಇದನ್ನ ನೋಡಿಕೊಂಡು ಮತ್ತೊಂದ್ಸಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾನು ಆಲ್ರೆಡಿ ವಾಟ್ಸ್ಆಪ್ ಆಪ್ ಅನ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ಟೈಟಲ್ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇವಾಗ NVDA ವಾಟ್ಸ್ಆಪ್ ಅಂತ ಅನೌನ್ಸ್ ಮಾಡಿದೆ. ನಾನು ಇವಾಗ ಇಲ್ಲಿ ಶಿಫ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಈ ವಾಟ್ಸ್ಆಪ್ ನ ಇಂಟರ್ಫೇಸ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open navigation button. Open navigation tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಓಪನ್ ನ್ಯಾವಿಗೇಷನ್ ಬಟನ್. ಇದ್ರ ಮೇಲೆ ನಾವು ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ವಾಟ್ಸ್ಆಪ್ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಈ ಸೆಟ್ಟಿಂಗ್ಸ್ ಬಗ್ಗೆ ನಾನು ತೋರಿಸ್ತಾ ಇಲ್ಲ, ಯಾಕೆಂತಂದ್ರೆ ನಮ್ಮ ಆಂಡ್ರಾಯ್ಡ್ ಫೋನ್ ಅಲ್ಲಿ ನಾವು ಯಾವ ರೀತಿ ವಾಟ್ಸ್ಆಪ್ ಸೆಟ್ಟಿಂಗ್ಸ್ ಮಾಡ್ಕೊಂಡಿರ್ತೀವೋ ಇಲ್ಲೂ ಅದೇ ತರ ಇರುತ್ತೆ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Chats 1 of 5 level 1. Chats tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಚಾರ್ಟ್ಸ್. ಇದ್ರ ಮೇಲೆ ನಾವು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಮತ್ತೆ ನಮ್ಮ ಫೋಕಸ್ ಚಾರ್ಟ್ಸ್ ಹೋಗುತ್ತೆ. ಅಥವಾ ನಾವು ಆಲ್ಟ್ ಮತ್ತೆ 1 ಕೀ ಪ್ರೆಸ್ ಮಾಡಿದ್ರು ಕೂಡ ನಮ್ಮ ಫೋಕಸ್ ಚಾರ್ಟ್ಸ್ ಗೆ ಹೋಗುತ್ತೆ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Calls not selected 2 of 5 level 1. Calls tooltip. ಫ್ರೆಂಡ್ಸ್, ಇದು ಕಾಲ್ಸ್. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Status not selected 3 of 5 level 1. Status tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಸ್ಟೇಟಸ್. ನಾನೀಗ ಈ ಸ್ಟೇಟಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Selected. ಫ್ರೆಂಡ್ಸ್, ಇವಾಗ ಸ್ಟೇಟಸ್ ಸೆಲೆಕ್ಟ್ ಆಯ್ತು. ನಾನೀಗ ಶಿಫ್ಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 2 my status no updates not selected 1 of 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಮೈ ಸ್ಟೇಟಸ್ ನೋ ಅಪ್ಡೇಟ್. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Shivakumar SNDP today 10:51 AM not selected 1 of 71 level 2. ಫ್ರೆಂಡ್ಸ್, ಇಲ್ಲಿಂದ ಸ್ಟೇಟಸ್ ಮೆನು ಓಪನ್ ಆಗಿದೆ. ಸೊ ಇವಾಗ ನಾವು ಅಪ್ ಮತ್ತೆ ಡೌನ್ ಬಳಸ್ಕೊಂಡು ನಿಮಗೆ ಯಾವ ಸ್ಟೇಟಸ್ ನೋಡಬೇಕಾಗಿರುತ್ತೋ ಆ ಸ್ಟೇಟಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಅವರ ಆಡಿಯೋ ಅಥವಾ ವಿಡಿಯೋ ಪ್ಲೇ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೇಟಸ್ ನೋಡೋದಕ್ಕೆ ರೈಟ್ ಆರೋ ಮತ್ತೆ ಪ್ರೀವಿಯಸ್ ಸ್ಟೇಟಸ್ ನೋಡೋದಕ್ಕೆ ಲೆಫ್ಟ್ ಆರೋ. ಸ್ನೇಹಿತರೆ, ನಾನು ಇಲ್ಲಿ ಅನಿವಾರ್ಯ ಕಾರಣಗಳಿಂದ ಸ್ಟೇಟಸ್ ನ ಪ್ಲೇ ಮಾಡ್ತಾ ಇಲ್ಲ, ಯಾಕಂದ್ರೆ ಇದರಲ್ಲಿ ಮ್ಯೂಸಿಕ್ ಇರುತ್ತೆ, ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ನಾನು ವಿಡಿಯೋ ಅಥವಾ ಆಡಿಯೋನ ಪ್ಲೇ ಮಾಡ್ತಾ ಇಲ್ಲ. ಸ್ನೇಹಿತರೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 status 3 of 5. Status tooltip. ಫ್ರೆಂಡ್ಸ್, ಇವಾಗ ಮತ್ತೆ ನಮ್ಮ ಫೋಕಸ್ ಓಪನ್ ನ್ಯಾವಿಗೇಷನ್ ಬಟನ್ ಮೇಲೆ ಇದೆ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Meta AI not selected 5 of 5 level 1. Meta AI tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಮೆಟಾ AI. ಇದ್ರ ಬಗ್ಗೆನೂ ಕೂಡ ನಾನು ಈ ಹಿಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದೀನಿ. ಸ್ನೇಹಿತರೆ, ನೆಕ್ಸ್ಟ್ ಟಾಪಿಕ್, ಯಾವುದೇ ಒಂದು ಗ್ರೂಪಿಗೆ ಅಥವಾ ಒಂದು ಪರ್ಸನಲ್ ಚಾಟಿಗೆ ಫೈಲ್ ಗಳನ್ನ ಅಟ್ಯಾಚ್ ಮಾಡಿ ಸೆಂಡ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ನಾನು ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಚಾರ್ಟ್ಸ್ ಅಂತ ಸಿಗೋ ತನಕ ನಾನೀಗ ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Status not selected 3 of 5 left. Calls not selected 2 of. Chats 1 of 5 level 1. Chats tooltip. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಚಾರ್ಟ್ಸ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಮ್ಮ ಫೋಕಸ್ ಚಾರ್ಟ್ಸ್ ಮೇಲೆ ಇದೆ. ನಾನು ಇವಾಗ ಈ ಚಾರ್ಟ್ಸ್ ಅಲ್ಲಿ ನಮಗೆ ಬೇಕಾದಂತ ಗ್ರೂಪ್ ಅಥವಾ ಕಾಂಟ್ಯಾಕ್ಟ್ ಅನ್ನ ಸರ್ಚ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ F ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. F ಫಾರ್ ಫೈಂಡ್. ನಾನು ಇವಾಗ ಕಂಟ್ರೋಲ್ ಮತ್ತೆ F ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search or start a new chat edit blank. ಫ್ರೆಂಡ್ಸ್, ಇವಾಗ ಈ ಸರ್ಚ್ ಬಾಕ್ಸ್ ಅಲ್ಲಿ ನಾನು ನಮ್ಮದೇ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಗ್ರೂಪ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. COMPUTER space TECH space WORLD. ಫ್ರೆಂಡ್ಸ್, ನಾನೀಗ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 2 computer tech world desktop computer laptop Rudrish C0 ratio 55 not selected 1 of 4. ಫ್ರೆಂಡ್ಸ್, ಇವಾಗ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಗ್ರೂಪ್ ಸಿಕ್ಕಿದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Selected
Type the group Computer Tech World Desktop Computer Laptop Edit Blank. ಫ್ರೆಂಡ್ಸ್, ಇವಾಗ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಗ್ರೂಪ್ ಓಪನ್ ಆಗಿದೆ. ನಾನು ಇವಾಗ ಈ ಗ್ರೂಪ್ ಅಲ್ಲಿ ಒಂದು ಫೈಲ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಯಾವ್ದಪ್ಪ ಅಂತಂದ್ರೆ ಬುಕ್ ವರ್ಮ್ ಹೊಸ ವರ್ಷನ್ ಬಂದಿದೆ ಸ್ನೇಹಿತರೆ. ಅದನ್ನೇ ನಾನೀಗ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಗ್ರೂಪ್ ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ನಾನು ಫೈಲ್ ನ ಅಟ್ಯಾಚ್ ಮಾಡೋದಕ್ಕೆ ಇದರ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂತಂದ್ರೆ ಕಂಟ್ರೋಲ್ ಶಿಫ್ಟ್ ಮತ್ತೆ ಎ. ನನಗೆ ಕಂಟ್ರೋಲ್ ಶಿಫ್ಟ್ ಮತ್ತೆ ಎ ಪ್ರೆಸ್ ಮಾಡ್ತಾ ಇದ್ದೀನಿ. Photos and videos 1 of 6. ಫ್ರೆಂಡ್ಸ್, ಇವಾಗ ಅಟ್ಯಾಚ್ ಮೆನು ಓಪನ್ ಆಗಿದೆ. ಇಲ್ಲಿ ಫೋಟೋಸ್ ಅಂಡ್ ವಿಡಿಯೋಸ್ ಅಂತ ಇದೆ. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಅಂತ ಸಿಗೋ ತನಕ. Camera 2 of 6. Document 3 of 6. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ ಡಾಕ್ಯುಮೆಂಟ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open dialog file name. File name combo box collapsed. Edit alt plus n blank. ಫ್ರೆಂಡ್ಸ್, ಇವಾಗ ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ನಾನು ಇವಾಗ 3 ಸಲ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಅವಾಗ ಟ್ರೀ ವ್ಯೂ ಓಪನ್ ಆಗುತ್ತೆ. Items Word web file tree view utilities E. Collapsed 1 of 1 level 2. ಫ್ರೆಂಡ್ಸ್, ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡೌನ್ಲೋಡ್ ಸಿಗೋ ತನಕ. D. Level 0 desktop expanded. D. Level 1 start of quick access desktop. D. Downloads pinned 1 of 1 level 1. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ಡೌನ್ಲೋಡ್ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Today grouping expanded. Bookworm 2022.1 B3x64 setup not selected 1 of 6. ಫ್ರೆಂಡ್ಸ್, ಇವಾಗ ಬುಕ್ ವರ್ಮ್ ನಾಟ್ ಸೆಲೆಕ್ಟೆಡ್ ಅಂತ ಇದೆ. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Selected. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. WhatsApp window. ಫ್ರೆಂಡ್ಸ್, ಇವಾಗ ಕ್ಯಾಪ್ಷನ್ ಕೇಳ್ತಾ ಇದೆ. ನೀವು ಬೇಕಿದ್ರೆ ಇದರ ಬಗ್ಗೆ ಏನಾದ್ರೂ ಡಿಸ್ಕ್ರಿಪ್ಷನ್ ಇದ್ರೆ ಟೈಪ್ ಮಾಡಬಹುದು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add button. ಆಡ್ ಅಂತ ಇದೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add emoji button. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Send message button. ಫ್ರೆಂಡ್ಸ್, ಇವಾಗ ಇಲ್ಲಿ ಸೆಂಡ್ ಮೆಸೇಜ್ ಅಂತ ಇದೆ. ಇದರ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add attachment toggle button not pressed. Sagar document bookworm 2022.1 B3x64 setup.x application 104 MB 6:27 PM pending. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಗ್ರೂಪ್ ಅಲ್ಲಿ ಇವಾಗ ಬುಕ್ ವರ್ಮ್ ಫೈಲ್ ಅಟ್ಯಾಚ್ ಆಗಿ ಅಪ್ಲೋಡ್ ಆಗಿದೆ. ಸ್ನೇಹಿತರೆ, ನೆಕ್ಸ್ಟ್ ಟಾಪಿಕ್ ನಮಗೆ ಗ್ರೂಪ್ ಅಥವಾ ಪರ್ಸನಲ್ ಆಗಿ ಬಂದಿರತಕ್ಕಂತ ಅಟ್ಯಾಚ್ಮೆಂಟ್ ಗಳನ್ನ ಡೌನ್ಲೋಡ್ ಮಾಡೋದು ಮತ್ತೆ ಸೇವ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ನಾನು ಇದೇ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಗ್ರೂಪ್ ಅಲ್ಲಿ ಇದ್ದೀನಿ. ನಾನೀಗ ಮತ್ತೆ ಅಪೇರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sagar document bookworm 2022.1 B3x64 setup.x application 104 MB 6:27 PM sent 1653 of 1655. ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಬುಕ್ ವರ್ಮ್ ಮೇಲೆ ಇದೆ. ಈ ಫೈಲ್ ಅನ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಇದ್ರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List thumbs up not selected 1 of 7. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ ಥಮ್ಸ್ ಅಪ್. ನಾವೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಸೆಲೆಕ್ಟೆಡ್ ಮೆಸೇಜ್ ಗೆ ನಾವು ರಿಪ್ಲೈ ಮಾಡೋದು. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Reply 2 of 11. ಸ್ನೇಹಿತರೆ, ಇದು ರಿಪ್ಲೈ. ನಾನು ರಿಪ್ಲೈ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Copy 3 of 11. ಸ್ನೇಹಿತರೆ, ಕಾಪಿ. ಫ್ರೆಂಡ್ಸ್, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂತಂದ್ರೆ ಇದು ಟೆಕ್ಸ್ಟ್ ಮೆಸೇಜ್ ಆಗಿದ್ರೆ ನೀವು ಇದರ ಮೇಲೆ ಫೋಕಸ್ ಇಟ್ಟು ಕಂಟ್ರೋಲ್ ಸಿ ಕೀ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ ಕಾಪಿ ಆಗುತ್ತೆ. ಆಮೇಲೆ ನೀವು ಬೇಕಿದ್ರೆ ವರ್ಡ್ ಅಥವಾ ನೋಟ್ ಪ್ಯಾಡ್ ಗೆ ಪೇಸ್ಟ್ ಮಾಡಿ ಇಟ್ಕೋಬಹುದು. ಸೊ ಇಲ್ಲಿ ನಾವು ಸಾಫ್ಟ್ವೇರ್ ಅಥವಾ ಅಟ್ಯಾಚ್ಮೆಂಟ್ ಮೇಲೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿದ್ರೆ ಇದು ಆಗೋದಿಲ್ಲ. ಮತ್ತೆ ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as 4 of 11. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ ಸೇವ್ ಆಸ್. ಈಗ ನಾನು ಸೇವ್ ಆಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save as dialog. File name combo box collapsed. Edit alt plus n selected bookworm 2022.1 B3x64 setup. ಫ್ರೆಂಡ್ಸ್, ಇವಾಗ ಸೇವ್ ಆಸ್ ಡೈಲಾಗ್ ಬಾಕ್ಸ್ ಬಂದಿದೆ. ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ 3 ಸಲ. ಮತ್ತೆ ಟ್ರಿವ್ಯೂ ಓಪನ್ ಆಗುತ್ತೆ. Available preview. OneDrive personal collapsed 1 of 1 level 1. ಫ್ರೆಂಡ್ಸ್, ಇವಾಗ ಟ್ರಿವ್ಯೂ ಅಂದ್ರೆ ನಮ್ಮ ಹಾರ್ಡ್ ಡಿಸ್ಕ್ ಲೊಕೇಶನ್ ಓಪನ್ ಆಗಿದೆ. ಇಲ್ಲಿ ನಾವು ಅಪ್ ಮತ್ತೆ ಡೌನರ್ ಕೀಗಳನ್ನ ಬಳಸ್ಕೊಂಡು ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ನಾವು ಇದನ್ನ ಸೇವ್ ಮಾಡ್ಕೋಬಹುದು. ಇವಾಗ ನಾನು ಇದನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. D. Start of quick access desktop pinned. D. Downloads pinned 1 of 1 level. D. Documents pinned 1 of 1 level 1. ಫ್ರೆಂಡ್ಸ್, ಈಗ ಡಾಕ್ಯುಮೆಂಟ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಡಾಕ್ಯುಮೆಂಟ್ಸ್ ಫೈಲ್ ಫೋಟೋ ಸೆಲೆಕ್ಟ್ ಆಗಿದೆ. ನಾನು ಇವಾಗ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಈ ಅಟ್ಯಾಚ್ಮೆಂಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಆಗುತ್ತೆ. Sagar document bookworm 2000. ಸ್ನೇಹಿತರೆ, ಇವಾಗ ಈ ಅಟ್ಯಾಚ್ಮೆಂಟ್ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಅಲ್ಲಿ ಸೇವ್ ಆಗಿದೆ ಇಲ್ಲೋ ಅಂತ ನೋಡೋಣ. ನಾನೀಗ ವಿಂಡೋಸ್ ಮತ್ತೆ ಎಂ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಡೆಸ್ಕ್ಟಾಪ್ ಹೋಗೋದಕ್ಕೆ. Folder view list. Sagar 1 of 9. Location. Sagar tool. Sagar file explorer. Items view list. Android not selected row 1 column 1 of 16. ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಸಿಗೋ ತನಕ. D. Desktop column. D. Documents column 5 of 16. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Balabolka not selected 1 of 11. ನಾನೀಗ ಬಿ ಪ್ರೆಸ್ ಮಾಡ್ತಾ ಇದ್ದೀನಿ. B. Bookworm 2022.1 B3x64 setup 5 of 11. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ಬುಕ್ ವರ್ಮ್ ಈಗ ನಮ್ಮ ಅಟ್ಯಾಚ್ಮೆಂಟ್ ಈ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಅಲ್ಲಿ ಸೇವ್ ಆಗಿದೆ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.